ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಹೊಸ ವರ್ಷವನ್ನ ವೆಲ್ಕಮ್ ಮಾಡೋಕೆ ಸಜ್ಜಾದ ಉದ್ಯಾನ ನಗರಿ. ಬೆಂಗಳೂರಲ್ಲಿ ಪಾಲಿಕೆ ಪೊಲೀಸ್ ಇಲಾಖೆಯಿಂದಲೂ ಗೈಡ್ಲೈನ್ಸ್. ಅಹಿತಕರ ಘಟನೆಗಳು ನಡೆಯದಂತೆ ಸಕಲ ಸಿದ್ಧತೆ. ಸಂಜೆಯಾಗ್ತಿದ್ದಂತೆ ಜಗಮಗಿಸಲಿವೆ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲ. ಬೆಂಗಳೂರಷ್ಟೇ ಅಲ್ಲದೆ ಮೈಸೂರಲ್ಲೂ ಮೋಜು ಮಸ್ತಿಗೆ ತಯಾರಿ. 10,500 ಹೋಟೆಲ್ ರೆಸಾರ್ಟ್ಸ್ ಬುಕಿಂಗ್. ಪ್ಯಾಲೇಸ್ನಲ್ಲಿ ಎಲ್ಲಾ ಆಚರಣೆಗಳು ರದ್ದು. ಸಂಜೆ 8 ಗಂಟೆಯಿಂದ ಚಾಮುಂಡಿ ಬೆಟ್ಟಕ್ಕೆ ಪ್ರವೇಶ ನಿಷೇಧ. ಚಿಕ್ಕಮಗಳೂರಿನ ಗಿರಿಶ್ರೇಣಿಯಲ್ಲಿ ಪ್ರವಾಸಿಗರ ಕಲರವ. ಮಾಗಿ ಚಳಿಯ ನಡುವೆ ಹೊಸ ವರ್ಷದ ಸ್ವಾಗತಕ್ಕೆ ಮುಳ್ಳಯ್ಯನಗಿರಿ ದತ್ತಪೀಠಕ್ಕೆ ಬರ್ತಿರುವ ಜನ. ಸಂಜೆ 6 ಗಂಟೆಯಿಂದ ಪ್ರವಾಸಿ ತಾಣಗಳಿಗೆ ಜಿಲ್ಲಾಡಳಿತದಿಂದ ನಿರ್ಬಂಧ. ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಸ್ಫೋಟ ಪ್ರಕರಣದಲ್ಲಿ ಮತ್ತೋರ್ವ ಸಾವು. 41 ವರ್ಷದ ಪ್ರಕಾಶ್ ಬಾರಕೇರ ಕೊನೆಯುಸಿರು. ಪುತ್ರ ವಿನಾಯಕ್ ಆರೋಗ್ಯದಲ್ಲಿ ಚೇತರಿಕೆ. ಗೋಲ್ಮಾಲ್ ಕೇಸ್ ತನಿಖೆ ಮತ್ತಷ್ಟು ಚುರುಕು. ಐಶ್ವರ್ಯ ಗೌಡ ಸಂಪರ್ಕದಲ್ಲಿದ್ದವರಿಗೆ ಢವಢವ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೂ ನೋಟಿಸ್ ನೀಡೋ ಸಾಧ್ಯತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.